ನಮಸ್ತೆ, ವೆಲ್ಕಮ್ ಟು ದ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಯಾರೆಲ್ಲ ರೈತರಿದ್ದೀರಾ ಮತ್ತು ಯಾರ ಹೆಸರಿನಲ್ಲಿ ಜಮೀನು ಇದೆ ಅಥವಾ ಪಹಣಿ ಇದೆ, ಇದು ಯೂಸ್ಫುಲ್ ಆಗೋ ವಿಡಿಯೋ ಇದಾಗಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲ್ಲಿ ನೋಡಿ ಅಂತ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಯಾರೆಲ್ಲ ಹೆಸರಿನಲ್ಲಿ ಪಹಣಿ ಮತ್ತು ಜಮೀನ್ ಇದೆ, ನೀವು ಈ ಕೆಲಸವನ್ನ ಮಾಡಲೇಬೇಕು. ಇದು ಗವರ್ಮೆಂಟ್ ಕಡೆಯಿಂದ ಆದೇಶ ಬಂದಿರುವಂತದ್ದು. ಈ ವಿಷಯದ ಬಗ್ಗೆ ನಾನು ಇವಾಗಲೇ 2 ತಿಂಗಳ ಹಿಂದೆನೆ ವಿಡಿಯೋ ಮಾಡಿರುವಂತದ್ದು. ನೀವು ಆ ವಿಡಿಯೋನ ನೋಡ್ಬೇಕು ಅಂತಂದ್ರೆ ನಾನು ಐಕಾರ್ಡ್ ಅಲ್ಲಿ ಮತ್ತೆ ನಲ್ಲಿ ಆ ವಿಡಿಯೋದ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಯಾರ ಹೆಸರಿನಲ್ಲಿ ಜಮೀನ್ ಇದ್ದು ಅಥವಾ ನಿಮ್ಮ ಹೆಸರಿನಲ್ಲಿ ಜಮೀನ್ ಇದ್ದು ಮತ್ತು ಪಹಣಿ ಇದ್ರೆ ನೀವು ಆಧಾರ್ ಕಾರ್ಡ್ ಮತ್ತೆ ಪಹಣಿನ ಲಿಂಕ್ ಮಾಡ್ಬೇಕಾಗುತ್ತೆ. ಇವಾಗಲೇ ಎಲ್ಲಾ ಕಡೆನೂ ಸಹ ಆಧಾರ್ ಕಾರ್ಡ್ಗೆ ಪಹಣಿನ ಲಿಂಕ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಲಿಂಕ್ ಮಾಡ್ಬೇಕು? ಲಿಂಕ್ ಮಾಡೋದ್ರಿಂದ ಏನ್ ಯೂಸ್ ಇರುತ್ತೆ ಅಂದ್ರೆ ಉಪಯೋಗ ಏನಿರುತ್ತೆ ಮತ್ತು ಅನಾನುಕೂಲ ಏನಿರುತ್ತೆ. ನೀವು ಲಿಂಕ್ ಮಾಡ್ಲಿಲ್ಲ ಅಂದ್ರೆ ಏನೇನು ಅನಾನುಕೂಲ ಇರುವಂತದ್ದು. ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು? ನೀವೇ ಮೊಬೈಲ್ ಅಲ್ಲಿ ಲಿಂಕ್ ಮಾಡ್ಬೋದು ಅಥವಾ ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು, ಡಾಕ್ಯುಮೆಂಟ್ಸ್ ಏನೇನ್ ಬೇಕು, ಎಲ್ಲ ಸಂಪೂರ್ಣವಾದ ಮಾಹಿತಿನ ಒಂದೊಂದಾಗಿ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲರಿಗೂ ಡೌಟ್ ಇರುವಂತದ್ದು, ಯಾಕೆ ಈ ಲಿಂಕ್ ನ ಮಾಡಿಸ್ಬೇಕು, ಆಧಾರ್ ಮತ್ತೆ ಪಹಣಿನ ಯಾಕೆ ಲಿಂಕ್ ಮಾಡಿಸ್ಬೇಕು, ಯಾಕೆ ಸರ್ಕಾರದಿಂದ ಇಂತಹ ಆದೇಶ ಬಂದಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ಅವರು ಕಂದಾಯ ಇಲಾಖೆಯನ್ನ ಡಿಜಿಟಲೈಸ್ ಮಾಡೋದಕ್ಕೋಸ್ಕರ ಎಲ್ಲರಿಗೂ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಇವಾಗ ಕ್ವಶನ್ ಮೂಡುವಂತದ್ದು, ಯಾಕೆ ಮಾಡಿಸ್ಬೇಕು, ಏನ್ ಉಪಯೋಗ, ಇದರಿಂದ ಮಾಡಿಸೋದ್ರಿಂದ ಏನ್ ಯೂಸ್ ಅಂತ. ನೀವೇನಾದ್ರು ಆನ್ಲೈನ್ ಅಲ್ಲಿ ನಿಮ್ಮ ಭೂಮಿಯ ಡೀಟೇಲ್ಸ್ ಅಥವಾ ನಿಮ್ಮ ಜಮೀನಿನ ಡೀಟೇಲ್ಸ್ ನಿಮಗೆ ಬೇಕು ಅಂತಂದ್ರೆ ಅದು ಈಸಿಯಾಗಿ ದೊರಕುವಂತದ್ದು, ಈಸಿಯಾಗಿ ನಿಮಗೆ ಸಿಗುವಂತದ್ದು. ಆ ಕಾರಣದಿಂದ ಪಹಣಿ ಮತ್ತೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಬೇಕು ಅಂತ ಹೇಳಿರುವಂತದ್ದು. ಆಗಿರೋದ್ರಿಂದ ಯಾವ್ದಾದ್ರು ಸ್ಕೀಮ್ ಗಳಿಗೆ, ಗವರ್ಮೆಂಟ್ ಸ್ಕೀಮ್ ಗಳಿಗೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಯಾವುದೇ ಸ್ಕೀಮ್ ಗಳಿಗೆ ನೀವು ಅಪ್ಲೈ ಮಾಡ್ಬೇಕು ಅಂದ್ರೆ ಎಲ್ಲ ನಿಮ್ಮ ಜಮೀನಿನ ದಾಖಲೆಗಳನ್ನ ಕೊಡುವಂತಹ ನೆಸೆಸಿಟಿ ಅಂದ್ರೆ ಅವಶ್ಯಕತೆ ಇರೋದಿಲ್ಲ. ನೀವು ಆಧಾರ್ ಕಾರ್ಡ್ ಮತ್ತೆ ಪಹಣಿನ ಲಿಂಕ್ ಮಾಡೋದ್ರಿಂದ ಎಲ್ಲಾ ದಾಖಲೆಗಳನ್ನು ಕೊಡುವ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ದಾರೆ. ಭೂಮಿ ಖಾತೆಗಳಲ್ಲಿನ ವಿವಾದವನ್ನ ತಪ್ಪಿಸುವಂತದ್ದು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅನುಕೂಲ ಏನು ಅಂತಂದ್ರೆ, ಬ್ಯಾಂಕ್ ಗಳಲ್ಲಿ ಸಾಲ ತಗೋಬೇಕು ಅಂತಂದ್ರೆ ರೈತರಾಗಿರ್ಬೋದು ಯಾರೇ ಆಗಿರ್ಬೋದು ಬ್ಯಾಂಕ್ ಗಳಲ್ಲಿ ಸಾಲ ತಗೊಂತಾನೆ ಇರ್ತೀವಿ. ಸೊ ಆ ಕಾರಣದಿಂದ ನಿಮ್ಮ ಭೂಮಿಯ ಆಧಾರದ ಮೇಲೆ ನೀವೇನಾದ್ರೂ ಲೋನ್ ತಗೋಬೇಕು ಅಂತ ಇದೆ, ಆಧಾರ್ ಕಾರ್ಡ್ ಮತ್ತೆ ಪಹಣಿನ ಲಿಂಕ್ ಮಾಡೋದ್ರಿಂದ ಇದು ತುಂಬಾ ಯೂಸ್ ಆಗುತ್ತೆ, ತುಂಬಾ ಈಸಿ ಆಗುತ್ತೆ. ಇನ್ನೊಂದು ವಿಚಾರಕ್ಕೂ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾವ ಕಾರಣಕ್ಕೆ ಅಂದ್ರೆ, ನೀವೇನಾದ್ರೂ ಜಮೀನ್ ಮಾರ್ತಾ ಇದ್ದೀರಾ ಅಥವಾ ಭೂಮಿಯನ್ನ ತಗೋತಾ ಇದ್ದೀರಾ, ಈ 2 ವಿಷಯಗಳಲ್ಲೂ ಸಹ ಪಹಣಿ ಮತ್ತೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಯೂಸ್ ಇರೋದ್ರಿಂದ ಅಕಸ್ಮಾತ್ ಮಾಡ್ಲಿಲ್ಲ, ನಾವು ಲಿಂಕ್ ಮಾಡಿಸ್ಲಿಲ್ಲ, ಏನಾಗುತ್ತೆ, ಏನು ಅನಾನುಕೂಲ ಏನಿದೆ ಅಂತ ನೋಡೋದಾದ್ರೆ, ಬ್ಯಾಂಕ್ ಲೋನ್ ಆಗಿರ್ಬೋದು, ಬೆಳೆ ವಿಮೆ ಆಗಿರ್ಬೋದು, ಬೆಳೆ ಸಾಲ ಆಗಿರ್ಬೋದು, ಆಮೇಲೆ ಕೃಷಿ ಸೌಲಭ್ಯ ಆಗಿರ್ಬೋದು, ನೆಕ್ಸ್ಟ್ ಬೆಳೆ ಪರಿಹಾರ ಆಗಿರ್ಬೋದು, ಇನ್ನು ಉಳಿದ ಸರ್ಕಾರದಿಂದ ಬರುವಂತಹ ಸವಲತ್ತುಗಳು ನಿಮ್ಗೆ ಬರ್ದಲೇನೆ ಇರ್ಬೋದು. ಸೊ ಆ ಕಾರಣದಿಂದ ನೀವು ಪಹಣಿ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನ ನೀವು ಲಿಂಕ್ ಮಾಡಿಸ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಮತ್ತೆ ಪಹಣಿನ ಲಿಂಕ್ ಮಾಡ್ಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ನೋಡೋದಾದ್ರೆ, ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್, OTP ಬರುವಂತಹ ಕಾರಣದಿಂದ ಫೋನ್ ನಂಬರ್ ಬೇಕಾಗುತ್ತೆ. ಇಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು ಅಂತ ನೋಡೋದಾದ್ರೆ, ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಕೃಷಿ ಕೇಂದ್ರಕ್ಕೆ ನೀವು ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡ್ ಜೊತೆ ಪಹಣಿನ ಲಿಂಕ್ ಮಾಡಿಸಬಹುದಾಗಿರುತ್ತೆ. ನೀವು ಲಿಂಕ್ ಮಾಡಿಸಿಲ್ಲ, ಈಗ ಹೋಗಿ ಲಿಂಕ್ ಮಾಡಿಸಿ ಸರ್ಕಾರದ ಸವಲತ್ತುಗಳನ್ನು ನೀವು ಪಡೆಯಿರಿ ಅಂತ ಹೇಳ್ತಾ, ಇದೇ ರೀತಿ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.